ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನ ಆರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನ ಆರಾಧಿಸುವೆ. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗುರ್ದಾವತಿ ಈ ಯೂಟ್ಯೂಬ್ ಮೂಲಕ ನಿಮ್ಮ ಮಧ್ಯದಲ್ಲಿ ವಾಕ್ಯ ಸಂದೇಶವನ್ನು ಹಂಚಲು ಕೃಪೆ ಮಾಡಿದಂತ ದೇವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವನು ಆಗಿದ್ದಾನೆ. ಹಾಲೆಲೂಯಾ. ಒಂದು ವಾಕ್ಯವನ್ನು ಓದಿ ಇವತ್ತಿನ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡುತ್ತೇನೆ. ಪ್ರಸಂಗಿ 12ನೇ ಅಧ್ಯಾಯ 1ನೇ ವಚನ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಾರ್ಥನೆ ಮಾಡೋಣ. ಸೈನ್ಯಗಳ ಮಹಾಪರಿಶುದ್ಧನಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆಪ್ಪ. ಇವತ್ತಿನ ವಾಕ್ಯ ಧ್ಯಾನದಲ್ಲಿ ನೀನು ಪ್ರಸನ್ನನಾಗಿರಿಯಪ್ಪ ದೇವರೇ. ಕೇಳುವಂತ ಕಿವಿಗಳನ್ನು ಮುಟ್ರಿ ಸ್ವಾಮಿ. ಅಂದು ಚಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ಕಾಣ್ತಾನೆ ನಿನ್ನ ಸ್ವರಗೆ ಸ್ವಾಮಿ. ಅವನ ಕರ್ತನೆ ಅವನೆಲ್ಲ ಹೃದಯವನ್ನು ಮಾರ್ಪಟ್ಟಿಸಿ ಕರ್ತನೆ ನಿನ್ನನ್ನು ಹಿಂಬಾಲಿಸಲು ಸ್ವಾಮಿ ಪ್ರಾರಂಭಿಸಿದ ಕರ್ತನೆ. ಇವತ್ತು ಈ ವಾಕ್ಯದ ಮೂಲಕ ಸ್ವಾಮಿ ಅವರ ಹೃದಯಗಳಲ್ಲಿ ಕಾರ್ಯವನ್ನು ಮಾಡ್ರಿಯಪ್ಪ ಯೇಸುವೆ. ಈ ವಾಕ್ಯವನ್ನು ಸ್ವಾಮಿ ಕೇಳಿ ಸ್ವಾಮಿ ಅವರ ಜೀವಿತ ಕರ್ತನೆ ಬದಲಾವಣೆಯ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಪಾಲಿಸ್ರಿ. ನಿನಗೆ ಘನ ಮಾನ ಮಹಿಮೆಗಳು ನಿನ್ನ ಒಬ್ಬನಿಗೆ ಸಲ್ಲಲಿ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೀತಿಯ ದೇವ ಜನರೇ, ಈ ವಾಕ್ಯ ನಾನು ಓದಿದ ತಕ್ಷಣನೇ ಆಲ್ರೆಡಿ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು. ಇವತ್ತಿನ ಪ್ರಸಂಗದ ಸಾರಾಂಶ, ಪ್ರಸಂಗದ ಮುಖ್ಯ ಪ್ರಸ್ತಾಪ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ತಮ್ಲೈನ್ ಒಳಗೂ ಸಹ ನಿಮಗೆ ಗೊತ್ತಾಗಿರ್ಬೋದು. ಇವತ್ತಿನ ವಾಕ್ಯ ಸಂದೇಶದ ಮುಖ್ಯವಾದ ಒಂದು ಯವನಸ್ಥರ ವಿಷಯವಾಗಿ. ಯಾಕೆ ನಾನು ಯವನಸ್ಥರ ವಿಷಯವಾಗಿ ನಾನು ತಗೊಂಡಿದ್ದೇನೆ ಅಂದ್ರೆ, ನಾನು ಸಹ ಒಂದು ಯವನಸ್ಥನಾಗಿ ಈ ಲೋಕದಲ್ಲಿ ಯವನಸ್ಥರಿಗೆ ಬರುವಂತ ಚಾಲೆಂಜ್ಗಳು ಯಾವ ರೀತಿಯಾಗಿ ಇರ್ತವೆ, ಯಾವ ರೀತಿಯಾಗಿ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯದ ಮೂಲಕ ನಿಮ್ಮ ಮಧ್ಯದಲ್ಲಿ ನಾನು ಅದನ್ನು ವಿವರಿಸಲು ಇಷ್ಟಪಡ್ತೇನೆ. ಯವನಸ್ಥರು ಅಂದಾಗ ನಮಗೆ ಏನು ಬರ್ತದೆ ತಲೆಗೆ? ಯಾವ್ದಾರು ಮನೆಗೆ ಹೋಗಿ ಕೇಳಿದಾಗ ಹೇಳ್ತಾರೆ, ಅಯ್ಯೋ ಬಿಡ್ರಿ, ನಮ್ಮ ಮನೆ ಯವನಸ್ಥರು ಬೆಳಿಗ್ಗೆ ಲೇಟಾಗಿ ಎದ್ದೇಳ್ತಾರೆ, ಆಮೇಲೆ ಎಲ್ಲೋ ಹೋಗ್ಬಿಡ್ತಾರೆ, ಓದಲ್ಲ, ಕೆಲಸ ಮಾಡಲ್ಲ, ಟೈಮಿಗೆ ಊಟ ಮಾಡೋದಿಲ್ಲ, ಟೈಮಿಗೆ ಮನೆ ಬರಲ್ಲ, ತಂದೆ ತಾಯಿಗೆ ವಾದ ಮಾಡ್ತಾರೆ, ಆ ವಿದ್ಯೆರಾಗಿ ನಡೀತಾರೆ, ದೇವರ ವಾಕ್ಯ ಓದೋದಿಲ್ಲ, ಬರೀ ಮೊಬೈಲ್ ಇಟ್ಕೊಂಡು ಕೂಡ್ತಾರೆ, ರಾತ್ರಿ ಲೇಟಾಗಿ ಮಲಗ್ತಾರೆ. ಅಬ್ಬಬ್ಬ ಎಷ್ಟು ಕಂಪ್ಲೇಂಟ್. ಎಲ್ಲರೂ ಯಾರ ವಿಷಯವಾಗಿ? ಯವನಸ್ಥರ ವಿಷಯವಾಗಿ. ಅದಕ್ಕೆ ದೇವರ ವಾಕ್ಯ ಈಗ ಏನು ಹೇಳ್ತದೆ ಅಂದ್ರೆ, ನಾವು ನೋಡ್ಬೋದು, ಯವನಸ್ಥನೇ ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ನೀನು ಯಾರಿಗೂ ಬಿಡಬೇಡ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ನೋಡ್ಬೋದು, ನಾವು 4ನೇ ಅಧ್ಯಾಯದ 12ನೇ ವಚನದಲ್ಲಿ ನೋಡ್ತೇವೆ, ಯವನಸ್ಥನೇ ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಮ್ಮವರಿಗೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಯಾರ ಅಸಡ್ಡೆ ಮಾಡೋದಕ್ಕೆ ನೀನು ಆಸ್ಪದ ಕೊಡಬೇಡ ಅಂತ ಹೇಳ್ತಾ ಇದೆ. ಆದರೆ ಯವನಸ್ಥರ ಏನಾಗಿದೆ ಇವತ್ತೆಲ್ಲಾರ ಮನೆಯಲ್ಲಿ ಯವನಸ್ಥರ ವಿಷಯವಾಗಿ ಏನಾಗ್ತದೆ? ಅಸಡ್ಡೆಗಳು ಉಂಟಾಗ್ತಾ ಇದೆ. ಅದು ಯಾರ ಕಾರ್ಯ? ಸೈತಾನನ ಕಾರ್ಯ. ಸೈತಾನ ಯವನಸ್ಥರ ಹೃದಯಗಳಲ್ಲಿ ಆ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ದೇವರ ವಾಕ್ಯದ ವಿರೋಧವಾದ ಮಾತುಗಳನ್ನು ಅವರ ಹೃದಯದಲ್ಲಿ ಬಿತ್ತುತ್ತಾ ಇದ್ದಾನೆ. ನಾವು ನೋಡಬಹುದು, ಯವನಸ್ಥ, ಯೂತ್. ವೈ ಸ್ಟ್ಯಾಂಡ್ಸ್ ಫಾರ್ ಯೂತ್, ಯುವ.
ಯಾಕೆ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಏಸೇಫ ಸಹ ಯವನ ಪ್ರಾಯದಲ್ಲಿ ಅವರ ಅಣ್ಣ ತಮ್ಮಂದ್ರು ಅವನನ್ನ ಮಾರಿಬಿಡ್ತಾರೆ. ಮಾರಿದಾಗ ಆತನ ಏನ್ ಮಾಡ್ತಾನೆ, ಪೋಟಿಫರ ಮನೆಗೆ ಹೋಗಿ ಅಲ್ಲೂ ಶೋಧನೆಗೆ ಗುರಿ ಆಗ್ತಾನೆ. ಆದ್ರೆ ಪಾಪ ಮಾತ್ರ ಆತನು ಮಾಡಲಿಲ್ಲ. ದೇವರನ್ನು ಯಾವ ಸ್ಥಿತಿಗೆ ತರ್ತಾರೆ ಅಂದ್ರೆ, ಎಲ್ಲಿ ತಗ್ಗಿಸಲ್ಪಟ್ಟಿದ್ರು ಆ ಸ್ಥಳದಲ್ಲಿ ಆತನ ತಲೆ ಎತ್ತುವಂತೆ ಮಾಡ್ತಾನೆ. ಆತನು ನಾವು ನೋಡ್ಬೋದು, ಮುಂದೆ ಆತನ ಜೈಲಿನಲ್ಲಿ ಹೋಗಿದಾಗ ಸಹ ದೇವರು ಅಲ್ಲಿ ಅವನ ಆಶೀರ್ವದಿಸ್ತಾನೆ. ಅವರುಗಳ ಮೂಲಕ ಆ ಒಂದು ದೇಶಕ್ಕೆ ಆತನ ಏನ್ ಮಾಡ್ತಾನೆ, ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಯವನಸ್ಥನೇ, ಪ್ರಿಯ ಯವನಸ್ಥನೇ, ಇವತ್ತು ನೀನು ಅನ್ಕೊಂಡಿರ್ಬೋದು, ನಾನು ಯಾವುದಕ್ಕೂ ಬರದ ಪಾತ್ರೆಯಾಗಿದ್ದೇನೆ, ನಾನು ಬೇಡವಾದ ಕಲ್ಲಾಗಿದ್ದೇನೆ ಅಂತ. ಆದ್ರೆ ನೀನು ಒಂದು ದಿನ ದೇವರಿನ ಹೃದಯದಲ್ಲಿ ಅದ್ಭುತ ಮಾಡ್ತಾನೆ. ಯಾರು ನಿನ್ನಗೆ ಕಣ್ಣೀರಾಗಿಸಿದಾರೋ, ಎಲ್ಲಿ ನೀನು ಬಿದ್ದಿದೆಯೋ ಅದೇ ಸ್ಥಳದಿಂದ ನೀನು ಎದ್ದು ನಿಲ್ಲುವಂತೆ ದೇವರು ನಿನ್ನನ್ನು ಮಾಡ್ತಾನೆ. ಹಾಲೆಲೂಯಾ. ನೆಕ್ಸ್ಟ್ ನಾವು ನೋಡ್ಬೋದು, ಯವನಸ್ಥರು YO ಸ್ಟ್ಯಾಂಡ್ಸ್ ಫಾರ್ ಆಶಾವಾದಿ. ಒಂದು ಆಶಾವಾದಿ, ಅವರ ಒಂದು ಏನಾಗುತ್ತೆ, ಯವನಸ್ಥರು ತಮ್ಮ ಒಂದು ಮಾದರಿಯಾಗಿ ಈ ಲೋಕದ ಜನರು ಬಿಟ್ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ಫಿಲಮ್ ಆಕ್ಟರ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಕ್ರಿಕೆಟ್ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಿವಿಧ ಒಂದು ಸಾಂಗ್ ಹಾಡೋರು, ರ್ಯಾಪ್ ಮ್ಯೂಸಿಕ್ ಮಾಡುವವರನ್ನು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಮಾದರಿಯಾಗಿ ಇಟ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಕ್ರೈಸ್ತರಾದ ನಾವು ನಮ್ಮ ಮಾದರಿ ಯಾರಾಗಿರಬೇಕು, ನಮ್ಮ ರಕ್ಷಕನಾದ ಯೇಸುವನ್ನ ಆಗಿರಬೇಕು. ಆತನನ್ನು ದೃಷ್ಟಿಸುವರು ಪ್ರಕಾಶಮಾನ ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನಿನ್ನ ದೃಷ್ಟಿ ಯೇಸುವನ್ನು ನೋಡುವುದಾಗ್ಲಿ, ನಿನ್ನ ದೃಷ್ಟಿ ಯಾವಾಗಲೂ ಆತನನ್ನು ನೋಡುವುದಾದ್ರೆ ನೀನೇನ್ ಮಾಡ್ತೀವಿ, ಈ ಲೋಕದ ಯಾತ್ರೆಯಲ್ಲಿ ನೀನು ಯವನಸ್ಥನಾದ್ರೂ ಸಹ ನೀನು ಏಸೇಫನಂತೆ ನೀನು ದೇವರಲ್ಲಿ ಬಲವಾಗಿ ನಿಲ್ತೀಯ. ನೆಕ್ಸ್ಟ್, ಯು ಸ್ಟ್ಯಾಂಡ್ಸ್ ಫಾರ್ ಯೂಸ್ಫುಲ್. ಯೂಸ್ಫುಲ್ ಎಲ್ಲರೂ ಅನ್ನೋದು, ಯವನಸ್ಥರು ಅಂದ್ರೆ ಏನೋ ಯೂಸ್ಲೆಸ್, ಅವನು ಎದಕ್ಕೂ ಬೇಡವಾದದ್ದು ಅಲ್ವಾ. ಆದರೆ ನಮ್ಮನ್ನು ದೇವರು ಆ ರೀತಿಯಾಗಿ ಕರೆದಿಲ್ಲ. ನಾವು ಕಸದಿಂದ ನಾವು ರಸವಾಗುವಂತೆ ದೇವರು ನಮ್ಮನ್ನು ಮಾಡ್ತಾರೆ. ಬೇಡವಾದ ಕಲ್ಲು ಮುಖ್ಯವಾದ ಮೂಲೆಗಳನ್ನಾಗಿ ದೇವರು ನಮ್ಮನ್ನು ರೂಪಿಸ್ತಾನೆ. ಈ ಸಮಾಜಕ್ಕೆ ನಾವು ಬೇಡವಾಗಿರ್ಬೋದು, ಆದರೆ ಯೇಸು ಕ್ರಿಸ್ತಕ್ಕೆ ನಾವು ಬೇಕಾಗಿದ್ದೇವೆ. ನಾವು ನೋಡ್ಬೋದು, ಯಾಕೋಬ ಆತನ ಏನ್ ಮಾಡ್ತಾನೆ, ತನ್ನ ತಂದೆ ಮನೆಯಲ್ಲಿ ಆತನ ತಪ್ಪು ಮಾಡಿ ಓಡಿ ಹೋಗ್ತಾನೆ. ಆದ್ರೆ ಆತನ ತಿರುಗಿ ಬರುವಾಗ ಏನ್ ಮಾಡ್ತಾನೆ, ಆಸ್ತಿ, ಹಣ, ಐಶ್ವರ್ಯಗಳನ್ನು ಗಳಿಸ್ಕೊಂಡು ಬರ್ತಾನೆ ಅಲ್ವಾ. ನಾವು ನೋಡ್ಬೋದು, ಆತನು ಹೋಗುವಾಗ ಆತನ ಕೈಗಳು ಬರಿದಾಗಿತ್ತು. ಆತನ ಏನು ಮಾಡಲಿಲ್ಲ, ಎದುರ್ಕೊಂಡು ಓಡಿ ಹೋಗ್ತಾನೆ. ಆದ್ರೆ ಅವನು ಮತ್ತೆ ಬರುವಾಗ ಆಸ್ತಿ, ಹಣ, ಸಿರಿ ಸಂಪತ್ತಿನೊಂದಿಗೆ ಆತನ ಏನ್ ಮಾಡ್ತಾನೆ, ಮರಳಿ ಬರ್ತಾನೆ. ಅದೇ ರೀತಿಯಾಗಿ ಅಬ್ರಾಮನು ನೋಡ್ತೇನೆ, ಆತನ ತಂದೆ ಮನೆಯನ್ನು ಬಿಟ್ಟು ಹೋಗುವಾಗ ಅವನಿಗೆ ದೇವರು ಒಂದು ಅದ್ಭುತವಾದ ವಾಗ್ದಾನ ಮಾಡ್ತಾರೆ, ನಿನ್ನ ಸಂತತಿಯವರಿಗೆ ಆನು ಜೀವನ ಅರಿವ ದೇಶವನ್ನು ನಾನು ಕೊಡ್ತೇನೆ ಅಂತ. ಹೌದು ನನ್ನ ಪ್ರೀತಿಯ ಯವನಸ್ಥರೇ, ನೀನೇನಾಗಿರ್ಬೇಕು, ಯೂಸ್ಲೆಸ್ ಆಗಿರಬಾರ್ದು, ನೀನು ಯೂಸ್ಫುಲ್ ಆಗಿರಬೇಕು. ನೆಕ್ಸ್ಟ್ ನಾವು ನೋಡ್ಬೋದು, T ಸ್ಟ್ಯಾಂಡ್ಸ್ ಫಾರ್ ಟ್ರಸ್ಟ್. ನೀನು ನಂಬಿಕಸ್ಥನಾಗಿರ್ಬೇಕು. ಎಷ್ಟೋ ಜನ ಯವನಸ್ಥರಲ್ಲಿ ನಂಬಿಕೆ ಅನ್ನೋದೇ ಇಲ್ಲ. ನಾನು ನೋಡ್ತೇನೆ, ನಾನು ಒಂದು ಮುಂಚೆ ಇರುವಂತ ಒಂದು ಸ್ಥಳದಲ್ಲಿ ಒಂದು ಯವನಸ್ಥ, ಆತನು ಕುಡಿಯೋ ಚಟದಲ್ಲಿ, ಅದೇ ರೀತಿ ಧೂಮಪಾನ ಚಟದಲ್ಲಿ, ಇನ್ನು ವಿವಿಧ ಚಟದಲ್ಲಿ ಆತನು ಮುಳುಗಿದ್ದ. ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾನೆ, ನಾನು ಎಷ್ಟೇ ಮಾಡಿದ್ರು ನನಗೆ ದೇವರ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಅಂತಂದಾಗ, ನಂಬಿಕೆ ಅನ್ನೋದು ನಾನು ಹೇಗೆ ಹುಟ್ಟಿಸ್ಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂತ ಸಾಸಿವೆ ಕಾಳಿನ ನಂಬಿಕೆ ವಿಷಯವಾಗಿ ಅವನ ಮುಂದೆ ನಾನು ಪ್ರಸ್ತಾಪ ಪಟ್ಟೆ. ನಿಜವಾಗ್ಲೂ ಆತನ ಹೃದಯ ಆ ವಿಷಯದಲ್ಲಿ ಕೇಳಲು ಪ್ರಾರಂಭಿಸಿತು. ಇವತ್ತು ನಾವೇನಾಗಬೇಕು, ಯವನಸ್ಥರಾಗಿ ನಾವು ನಂಬಿಕಸ್ಥರಾಗಿರಬೇಕು. ಕೊನೆಯದಾಗಿ H ಸ್ಟ್ಯಾಂಡ್ ಫಾರ್ ಹಾನೆಸ್ಟಿ ಅಲ್ವಾ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳಿದಂತೆ ನಮ್ಮಲ್ಲಿ ಏನಿರಬೇಕು, ಪ್ರಾಮಾಣಿಕತೆ ಇರಬೇಕು. ನಮ್ಮನ್ನು ದೇವ್ರು ನೋಡ್ತಾ ಇದ್ದಾನೆ. ಈ ಲೋಕದಲ್ಲಿ ನನ್ನ ಜೊತೆಗೆ ಈಗ ಯಾರು ತಂದೆ ತಾಯಿ ಇಲ್ಲದೆ ಇರಬಹುದು, ನನ್ನ ಸ್ನೇಹಿತರು ಇಲ್ಲದೆ ಇರಬಹುದು, ನಾನು ಪಾಪ ಮಾಡಬಹುದು, ನನ್ನನ್ನು ಯಾರು ನೋಡೋದಿಲ್ಲ ಅನ್ಕೋಬೇಡ್ರಿ. ನಿನ್ನನ್ನು ಪ್ರತಿಯೊಂದು ಕ್ಷಣವೂ ದೇವರು ನಿನ್ನನ್ನು ಗಮನಿಸ್ತಾ ಇದ್ದಾರೆ. ನೀನು ಹೋಗುವ ಸ್ಥಳವನ್ನು ದೇವರು ಗಮನಿಸ್ತಾ ಇದ್ದಾರೆ. ಇವತ್ತು ನೀನು ಯಾವ ಪಾಪದಲ್ಲಿದೆಯೋ ಯೇಸುವಿನ ಬಳಿಗೆ ಬಾ, ಆತ ನಿನ್ನ ಪಾಪದಿಂದ ಬಿಡುಗಡೆ ಕೊಡ್ತಾನೆ. ಅಂದ್ರೆ ಯವನಸ್ಥರನ್ನು, ಕೆಲವು ಯವನಸ್ಥರು ಯಾವ ರೀತಿ ಆಗಿರಬೇಕಂತ ದೇವರ ವಾಕ್ಯದಲ್ಲಿ ಇವತ್ತು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ನಾವು ನೋಡಬಹುದು,
ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅಲ್ಲಿ ನಾವು ನೋಡ್ತೇವೆ 16ನೇ ವಚನ. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬನು ಬಂದ್ಬಿಟ್ಟು ಐಶ್ವರ್ಯವಂತರು ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ ನಾವು ನಿತ್ಯ ಜೀವನ ಪಡಿಬೇಕಾದ್ರೆ ಹೇಗೆ ಮಾಡಬೇಕು ಅಂತ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನರಹತ್ಯೆ ಮಾಡಬಾರ್ದು, 18ನೇ ವಚನ, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿನ ಸನ್ಮಾನಿಸಬೇಕು, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎಂಬುವುಗಳೇ ಅಂದರು ಅಲ್ವಾ. ಅದೇ ರೀತಿಯಾಗಿ ಆತನ ಮುಂದೆ ಹೇಳ್ತಾನೆ, ಯವನಸ್ಥ ಆತನನ್ನು ಇವೆಲ್ಲವೂ ಸರಿಯಾಗಿ ನಡೆದುಕೊಂಡಿದ್ದೀನಿ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಪರಿಪೂರ್ಣವಾಗಬೇಕಾದರೆ ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು ಅಲ್ವಾ. ಇಷ್ಟು ಅವ್ರು ಕೇಳಿದಲ್ಲಿ ಇಷ್ಟು ಅವೆಲ್ಲ ಪಾಲಿಸ್ತಾ ಇದ್ದಾನೆ, ಆದ್ರೆ ಇನ್ನೂ ಏನೋ ಕಡಿಮೆ ಆಗಿದೆ, ನಿನ್ನ ಜೀವಿತದಲ್ಲಿ ಇನ್ನೂ ಏನೋ ಕಡಿಮೆ ಆಗಿದೆ, ಪರಿಪೂರ್ಣತೆ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಪರಿಪೂರ್ಣ ಆಗಬೇಕಾದ್ರೆ ನಿನ್ನ ಆಸ್ತಿಯನ್ನೆಲ್ಲ ಆಸ್ತಿ ಅಂದರೆ ಈ ಲೋಕದ ಆಸೆಗಳು, ಈ ಲೋಕದ ಬದುಕು ಬಾಳಿನ ಡಬ್ಬಗಳನ್ನು ನೀನು ಏನು ಮಾಡು, ಯೇಸುವಿನ ನಾಮದಲ್ಲಿ ಕಟ್ ಮಾಡು. ಒಂದು ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಹಡಗಿನಲ್ಲಿ ನೀನು ಕೂತ್ಕೊಂಡಿದ್ದೀಯಾ, ಆ ಹಡಗು ಒಂದು ದಾರದಿಂದ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟಿದೆ, ಇನ್ನೊಂದು ಭಾಗದಲ್ಲಿ ಯೇಸು ಸ್ವಾಮಿ ನಿಂತಿದ್ದಾರೆ, ಬಾ ಮಗನೇ ಅಂತ ಕರೀತಾ ಇದ್ದಾನೆ. ಆದರೆ ನೀನು ಎಷ್ಟೇ ಒಟ್ಟು ಹಾಕಿದ್ರು ನೀನು ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ, ಏಕೆಂದರೆ ನಿನ್ನ ಪಾಪಗಳು ನಿನ್ನನ್ನು ಆವರಿಸಲ್ಪಟ್ಟಿದೆ, ನಿನ್ನನ್ನು ಮುಂದೆ ಹೋಗೋದಕ್ಕೆ ಬಿಡುತ್ತಾ ಇಲ್ಲ. ಆದರೆ ನೀನು ಎದ್ದು ಇವತ್ತೇ ಯೇಸುವಿನ ನಾಮದಲ್ಲಿ ಆ ಹಗ್ಗಗಳನ್ನು ಕಟ್ ಮಾಡು, ಆಗ ನೀನು ಹೋಗ್ಬಿಟ್ಟು ಆ ಒಂದು ಯೇಸು ಸ್ವಾಮಿಯ ಬಳಿಗೆ ನೀನು ಸೇರಿಸಿಕೊಳ್ಳಲು ಸಾಧ್ಯವಾಗ್ತದೆ. ನೀನು ಮೊದಲನೇದಾಗಿ ನೀನು ಏನು ಮಾಡಬೇಕು, ನಿನ್ನಲ್ಲಿರುವಂಥ ಪಾಪಗಳನ್ನು ಯೇಸುವಿನ ನಾಮದಲ್ಲಿ ಕಟ್ ಮಾಡಬೇಕು. ಎರಡನೇದಾಗಿ ನೀನು ಯವನಸ್ಥನಾಗಿ ನೀನು ಏನು ಮಾಡಬೇಕಂದ್ರೆ, 2 ತಿಮೋತಿ 2ನೇ ಅಧ್ಯಾಯ 22ನೇ ವಚನ. ನಿನ್ನ ಯೌವನ ಇಚ್ಛೆಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸೋಕೆ ಶುದ್ಧ ಹೃದಯದವರಾಗಿ ಕರ್ತನಲ್ಲಿ ಬೇಡಿಕೊಳ್ಳುವ ಸಂಗಡ ಪ್ರಯಾಸ ಪಡು. ನೀನು ಮೊದಲು 3 ಕೆಲಸ ಮಾಡಬೇಕು. ಒಂದು, ಯೌವನ ಇಚ್ಛೆಗಳಿಗೆ ದೂರವಾಗಿರಬೇಕು. ಎರಡನೇದು, ನೀನು ಸಮಾಧಾನದಿಂದ ಇರಬೇಕು. ನೆಕ್ಸ್ಟ್, ಕರ್ತನನ್ನು ಬೇಡಿಕೊಳ್ಳುವ ಸಂಗಡ ಪ್ರಯಾಸ ಪಡಬೇಕು ಅಲ್ವಾ. ಈ 3 ವಿಷಯ ನಮ್ಮ ಯೌವನಸ್ಥರಾದ ನಮ್ಮಲ್ಲಿ ಇಲ್ಲ. ಮೊದಲನೇದಾಗಿ ನಾವು ಏನು ಮಾಡ್ತೀವಿ, ಈ ಲೋಕದ ಇಚ್ಛೆಗಳು, ಆಸೆಗಳು ಯೌವನಸ್ಥ ಮಕ್ಕಳಾಗಿ ನಾವು ಬಿಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಒಂದು ಬಂಧನಗಳಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಎರಡನೇದಾಗಿ ನಾವು ನೋಡೋದಾದ್ರೆ, ಎಷ್ಟೋ ಜನ ಯೌವನಸ್ಥರಲ್ಲಿ ಸಮಾಧಾನವೇ ಇಲ್ಲ. ಏನು ಹೇಳಿದ್ರು ಕಿರಿಕಿರಿ, ಸಿಟ್ಟು, ದ್ವೇಷ ಅಲ್ವಾ. ಕುದಿಯುವ ರಕ್ತ ಅಂತ ಅಂದ್ಬಿಟ್ಟು ಮಾತೆತ್ತಿರ ಸಾಕು ಸಿಟ್ಟು, ಮೂಗಿನ ಮೇಲೆ ಸಿಟ್ಟು ಅಲ್ವಾ. ದೇವ್ರು ಕೇಳ್ತಾರೆ, ನೀನು ಸಮಾಧಾನವಾಗಿರ್ಬೇಕು. ಯೌವನಸ್ಥನೇ, ನೀನು ದೇವ್ರ ಮಗನಾಗಬೇಕಂದ್ರೆ ನಿನ್ನಲ್ಲಿ ಈ ಗುಣಗಳಿರಬೇಕು. ನೀನು ಯೌವನದ ಇಚ್ಛೆಗಳನ್ನು ಬಿಡು. ಫಸ್ಟು ನೀನು ಎಲ್ಲ ನಡ್ಕೊಂಡು ನನ್ನನ್ನು ಫಾಲೋ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಫಸ್ಟ್ ನಿನ್ನನ್ನು ಬರಿದು ಮಾಡಿಕೊಳ್ಬೇಕು. ಮೂರನೇದಾಗಿ ದೇವವಾಕ್ಯ ಏನು ಹೇಳ್ತದೆ ಅಂದರೆ, ನೀನು ಕರ್ತನ ಬೇಡಿಕೊಳ್ಳುವ ಸಂಗಡ ಪ್ರಯಾಸ ಪಡು. ನಾವು ನೋಡ್ಬೋದು, ಯೇಸು ಸ್ವಾಮಿಯ ಬಳಿಗೆ ಆ ಒಂದು ಪಾರ್ಶ್ವವಾಯು ರೋಗಿಯ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಅವರು ದೋಣಿಯಲ್ಲಿ ಹೊತ್ತುಕೊಂಡು ಕರ್ಕೊಂಡ್ಬರ್ತಾರೆ. ಯಾರು ಕರ್ಕೊಂಬರೋದು, ಆತನ ಸ್ನೇಹಿತರು ಕರ್ಕೊಂಬರ್ಬೋದು, ಆತನ ಒಳ್ಳೆ ಹಿತೈಷಿಗಳು ಕರ್ಕೊಂಬರ್ಬೋದು. ಯೌವನಸ್ಥನೇ, ಇವತ್ತು ನಿನ್ನ ಸ್ನೇಹಿತನೇ ಹೇಗಿದ್ದಾನೆ, ಅವನು ಪಾಪದಲ್ಲಿದ್ದಾನ, ಅವನ ಜೊತೆಗೆ ಇದ್ರೆ ನೀನು ಸಹ ಪಾಪಿ ಆಗ್ತೀಯ. ಅದು ಬಿಟ್ಟು ದೇವರ ಮಾರ್ಗದಲ್ಲಿರುವಂಥ ಸ್ನೇಹಿತ ನಿನ್ನ ಬಳಿಗೆ ಇದ್ರೆ ನಿನ್ನ ಜೀವಿತ ಏನಾಗ್ತದೆ, ಸಫಲತೆ ನಡೀತದೆ. ಒಂದು ಪಾರ್ಶ್ವರೋಗಿಯನ್ನು ಅವರು ಯೇಸು ಸ್ವಾಮಿ ಬಳಿಗೆ ತರುವಂಥ ಮಕ್ಕಳು ಆತನನ್ನು ಅಂಗೀಕರಿಸಿದವರಾಗಿರ್ಬೋದು. ಅದಕ್ಕಾಗಿ ಆತನನ್ನು ರೈಟ್ ಪ್ಲೇಸ್ನಲ್ಲಿ ರೈಟ್ ಪರ್ಸನ್ ಬಳಿಗೆ ಆತನನ್ನು ಕರ್ಕೊಂಡ್ಬಂದರು. ಇವತ್ತು ನಿನ್ನ ಫ್ರೆಂಡ್ಸ್ ನಿನ್ನನ್ನು ಅಡ್ಡದಾರಿಗೆ ಎಳಿತಾ ಇದ್ದಾರೆ, ನಿನ್ನ ಪಾಪದಲ್ಲಿ ಎಳಿತಾ ಇದ್ದಾರೆ ಅಂದರೆ ನೀನು ಏನು ಮಾಡಿಬಿಡು, ಈಗ ಕಟ್ ಮಾಡಿಬಿಡು. ನೀನು ಒಂದು ಕೈ ಹೋಗ್ಬಿಟ್ಟು ಪರಲೋಕಕ್ಕೆ ಸೇರ್ಬೋದು, ಒಂದು ಕಣ್ಣು ಹೋಗಿ ನೀನು ಪರಲೋಕಕ್ಕೆ ಸೇರ್ಬೋದು. ಆದರೆ ಅವರ ಸಾಹಸ ಮಾತ್ರ ನೀನು ಮಾಡಬೇಡ. ನೆಕ್ಸ್ಟ್, ನೀನು ಯೌವನಸ್ಥನಾಗಿ ನೀನು 3ನೇ ವಿಷಯ ಏನನ್ನು ಇರಬೇಕು ಅಂದರೆ, ನೀನು ಶುದ್ಧನಾಗಿರಬೇಕು. ಅದೇ 1 ತಿಮೋತಿ 4:12 ನಾವು ನೋಡ್ತೇವೆ. ಯೌವನಸ್ಥೆ, ನಿನ್ನನ್ನು ಅಸಹ್ಯ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಿನ್ನಲ್ಲಿ ಏನಿರಬೇಕು, ಶುದ್ಧತೆ ಇರಬೇಕು ಅಲ್ವಾ. ಎಷ್ಟೋ ಯೌವನಸ್ಥರಲ್ಲಿ ಶುದ್ಧತೆ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಶುದ್ಧತೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಆದರೆ ನೀನು ಯೌವನಸ್ಥ ದೇವರ ಮಗನಾಗಿ ನೀನೇನಿರಬೇಕು,
ಶುದ್ಧನಾಗಿರಬೇಕು, ಶುದ್ಧ ಹೃದಯವನ್ನು ಹೊಂದ್ಕೋಬೇಕು, ಶುದ್ಧ ನಡತೆಯಿಂದ ನೀನು ಜೀವಿಸಬೇಕು. ಮೂರನೇದಾಗಿ ನೀನು ಏನು ಯೌವನಸ್ಥನಾಗಿ ಏನಿರಬೇಕಂದ್ರೆ ಶ್ರೇಷ್ಠ ಹೋರಾಟವನ್ನು ಮಾಡಬೇಕು. ನಾವು 1 ತಿಮೋಥಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಕ್ರಿಸ್ತ ನಂಬಿಕೆ ಉಳ್ಳವರಾಗಿ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ನಿನ್ನ ನಿರೀಕ್ಷೆ ಲೋಕ ನೋಡೋದು ಬೇಡ, ನಿನ್ನ ನಿರೀಕ್ಷೆ ನೀನು ಪಿಕ್ಚರ್ ಆಕ್ಟರ್ ಫಾಲೋ ಮಾಡೋದು ಬೇಡ, ನಿನ್ನ ನಿರೀಕ್ಷೆ ಕ್ರಿಕೆಟ್ ಅನ್ನು ಫಾಲೋ ಮಾಡಬೇಡ, ನಿನ್ನ ನಿರೀಕ್ಷೆ ನಿತ್ಯ ಜೀವ, ನಿನ್ನನ್ನು ಪರಲೋಕದ ಮಾರ್ಗಕ್ಕೆ ನಡೆಸುವಂತ ಯೇಸು ಕ್ರಿಸ್ತನನ್ನು ನೀನು ದೃಷ್ಟಿಸು. ಆಗ ನಿನ್ನ ಲೈಫ್ ಏನಾಗ್ತದೆ, ಸಫಲವಾಗ್ತದೆ. ನಾವು ಯೌವನಸ್ಥನಾದ ದಾನಿಯೇಲನನ್ನು ನೋಡ್ಬೋದು, ಯೌವನಸ್ಥನಾದ ದಾವೀದನನ್ನು ನೋಡ್ಬೋದು. ಇವರೆಲ್ಲರೂ ಆತನನ್ನು ಆದುಕೊಂಡು ಜೀವಿಸಿದ್ರು. ಹಾಗಾಗಿ ಅವರ ಜೀವಿತದುದ್ದಕ್ಕೆ ಆತನ ಕೃಪೆ ಅವರ ಮೇಲೆ ಅಪಾರವಾಗಿತ್ತು. ನೆಕ್ಸ್ಟ್ ನಾವು ಕೊನೆಯದಾಗಿ ನೋಡಬೇಕು 2 ತಿಮೋಥಿ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯೌವನಸ್ಥನೇ, ನೀನು ಯೇಸುವಿನ ಸೈನಿಕನಾಗಬೇಕು. ನೀನು ಅದನ್ನು ಬಿಟ್ಟು ಲೋಕದ ಸೈನಿಕ ಆಗಬೇಡ, ಲೋಕದ ಒಂದು ಆಸೆಗೆ ನೀನು ಒಳಗಾಗಬೇಡ. ಎಷ್ಟು ನಾವು ನೋಡ್ತೇವೆ ಮಿಲಿಟರಿ ಪಡೆ, ಅವರಿಗೆ ಯಾರನ್ನ ಆರಿಸ್ಕೊಂತಾರೆ, ಒಂದು ಏಜಲ್ಲಿರುವಂಥ ವ್ಯಕ್ತಿಯನ್ನೇ ಆರಿಸ್ಕೊಂತಾರೆ. ಯಾಕಂದರೆ ಆತನಿಗೆ ಬಲ ಇರ್ತದೆ, ಆತನಿಗೆ ಒಂದು ಛಲ ಇರ್ತದೆ, ಆತನ ಯುದ್ಧದಲ್ಲಿ ಗೆದ್ದು ಬರ್ತಾನೆ ಎಂಬ ನಿರೀಕ್ಷೆ ನಮ್ಮ ದೇಶದಲ್ಲಿ ಇದೆ. ಅಂದರೆ ನೀನು ಯೇಸುವಿನ ಮಗ, ನಿನ್ನನ್ನು ಯೌವನ ಪ್ರಾಯದಲ್ಲಿ ದೇವರು ಕರೀತಾ ಇದ್ದಾನೆ, ನನಗಾಗಿ ಬಾ, ನನ್ನ ಸೇವೆಗಾಗಿ ಬಾ, ನೀನು ಲೋಕದ ಕಡೆಗೆ ಹೋಗಿ ಸುವಾರ್ತೆ ಸಾರು, ನನಗಾಗಿ ನೀನು ಯುದ್ಧ ಮಾಡು, ನೀನು ನನಗಾಗಿ ಏನು ಮಾಡ್ತೀಯ ಅಂತ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಇವತ್ತು ಎಷ್ಟೋ ಯೌವನಸ್ಥರು ತಮ್ಮ ಪಾಪದಲ್ಲಿ ಬಿದ್ದಿದ್ದಾರೆ, ಶಾಪದಲ್ಲಿ ಬಿದ್ದಿದ್ದಾರೆ, ಬಂಧನದಲ್ಲಿ ಬಿದ್ದಿದ್ದಾರೆ. ನಾನು ಯಾವ ರೀತಿಯಾಗಿ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀನು ಏನು ಮಾಡಬೇಕು, ಕಡೆದಾಗಿ ನಾವು ನೋಡ್ಬೋದು ರೋಮ 12:12 ಹೇಳಿದಂಗೆ ನೀನು ಪ್ರಾರ್ಥಿಸು, ಎದ್ದು ಪ್ರಾರ್ಥಿಸು. ಈ ಸ್ಥಳದಲ್ಲಿ ಎದ್ದು ಪ್ರಾರ್ಥಿಸು. ದೇವರೇ, ನನ್ನನ್ನು ಒಪ್ಪಿಸ್ಕೊಡ್ತೇನೆ, ನನಗೆ ಪಾಪದಕ್ಕೆ ಬೀಳದಂತೆ ಸ್ವಾಮಿ ನೀನು ನನ್ನನ್ನು ಕಾಯಪ್ಪ, ನಿನ್ನ ರಕ್ತದಿಂದ ನನ್ನನ್ನು ಮರೆ ಮಾಡಿಟ್ಟುಕೊಂಡು ಕಾಯತ್ತೆ ನೀನು ಹೇಳು. ಇದ್ರ ಜೊತೆಗೆ ತಂದೆ ತಾಯಿಗಳ ಜವಾಬ್ದಾರಿ ಸಹ ಆಗಿದೆ. ನಾವು ಯೌವನಸ್ಥ ಮಕ್ಕಳನ್ನು ಯಾವ ರೀತಿಯಾಗಿ ಕಾಯಬೇಕು ಅಲ್ವಾ, ಆತನನ್ನು ನಾವು ಗಮನಿಸಬೇಕು. ಅವರು ದೇವರ ಮಾರ್ಗದಲ್ಲಿ ಇದ್ದಾರಾ ಇಲ್ಲ ಅಂತ ನಾವು ನೋಡಬೇಕು. ಅದು ಬದಲಾಗಿ ನಾವು ಲೋಕದ ವ್ಯಕ್ತಿಗಳಂತೆ ಜೀವಿಸುವಾಗಲ್ಲ. ನಾವು ಆ ಮಗನನ್ನು, ಯೌವನಸ್ಥ ಮಗನು ದೇವರ ಮಾರ್ಗದಲ್ಲಿ ಇದನ್ನ ಇಲ್ಲ ಅಂತ ಹೆಂಗಾರೆ ಮಾಡಿ ಪ್ರಾರ್ಥನೆ ಬರದಿಂದ ಆತನ ಮಗನನ್ನು ಪುನಃ ದೇವರ ಕಡೆಗೆ ತೆಗೆಸ್ಬೇಕು. ಯೌವನಸ್ಥ ಮಕ್ಕಳು ಎಷ್ಟೋ ಜನ ಬಂಧನದಲ್ಲಿದ್ದಾರೆ, ಬಿಡುಗಡೆ ಆಗಲು ಜೀವಿಸ್ತಾ ಇದ್ದಾರೆ. ಎಷ್ಟೋ ಜನ ಸಾಲ ಬಾಧೆಗಳಲ್ಲಿದ್ದಾರೆ, ಹೇಳಿಕೊಳ್ಳಲಾರದಂಥ ರೋಗ ರುಜಿನಗಳಲ್ಲಿದ್ದಾರೆ. ಎಷ್ಟೋ ಜನ ಯೌವನಸ್ಥ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ, ಎಷ್ಟೋ ಜನ ಯೌವನಸ್ಥ ಮಕ್ಕಳಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಎಷ್ಟೋ ಜನ ಯೌವನಸ್ಥ ಮಕ್ಕಳಿಗೆ ತಮ್ಮ ಜೀವಿತವನ್ನೇ ಬೇಡ ಅಂತ ಅಂದು ಅರ್ಧದಲ್ಲಿ ತಮ್ಮ ಲೈಫ್ನ ಅವರು ಕಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಆತನ ಬಳಿಗೆ ಬರುವುದಾದರೆ ಆತನ ಏನು ಮಾಡ್ತಾನೆ, ನಿನ್ನ ಕಷ್ಟ, ನಿನ್ನ ಚಿಂತೆ, ಭಾರವನ್ನೆಲ್ಲ ಆತನ ಒತ್ತಿಕೊಂಡು ನಿನ್ನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾನೆ. ಹೀಗಾಗುವಂತೆ ದೇವರ ಈ ವಾಕ್ಯವನ್ನು ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಮಹಾ ಸೈನ್ಯಗಳ ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರವಾಗಲಿಪ್ಪ. ಪ್ರಿಯ ಯೌವನಸ್ಥ ಮಕ್ಕಳಿಗೋಸ್ಕರ ಬೇಡ್ತೇನೆ ಅಪ್ಪ. ಈ ವಿಡಿಯೋದಲ್ಲಿ ನೋಡುವಂಥ ಪ್ರತಿಯೊಂದು ಯೌವನಸ್ಥ ಮಕ್ಕಳನ್ನು ಆಶೀರ್ವದಿಸ್ರಿ ಕರ್ತನೆ. ಅವರು ಯಾವ ಒಂದು ಕೊರತೆಗಳಲ್ಲಿದ್ದರೂ ಸ್ವಾಮಿ ನಾನು ಬಲ್ಲಾತನಲ್ಲಪ್ಪ. ದೇವರೇ, ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡ್ರಿ. ನಿಜವಾದ ದೇವರು ನೀನೊಂದೇ ಅಂತ ಅರ್ಥಕೊಂಡು ಸ್ವಾಮಿ ಅವರ ಆರಾಧಿಸುವಂತೆ ಸಹಾಯ ಪಾಲಿಸಿ. ಅವರ ಬಂಧನಗಳು ಸ್ವಾಮಿ ಎಲ್ಲವೂ ಯೇಸುವಿನ ನಾಮದಲ್ಲಿ ಕಳಚಿ ಬಿಡಲಿ ಅಪ್ಪ. ದೇವರೇ, ಸೈತಾನನ ಹೃದಯವನ್ನು ಕದ್ದುಕೊಳ್ಳೋದಕ್ಕೆ ಸಾಧ್ಯವಿಲ್ಲಪ್ಪ. ನೀನು ಅವ್ರ ಹೃದಯದಲ್ಲಿ ಆಳ್ವಿಕೆ ಮಾಡ್ರಿಯಪ್ಪ. ನಿನ್ನ ಆತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸ್ರಿ ಕರ್ತನೆ. ಅವರ ಕಣ್ಣೀರನ್ನು ಒರೆಸ್ರಿ ಅಪ್ಪ. ಯೇಸುವಿ, ಎಷ್ಟೋ ಯೌವನಸ್ಥರು ಕರ್ತನೆ ಬೇಡ್ತಾ ಇದ್ದಾರಪ್ಪ, ತಮ್ಮ ಮದುವೆಗೋಸ್ಕರ, ತಮ್ಮ ಜೀವಿತದ ಸಂಗಾತಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರಪ್ಪ. ಎಷ್ಟೋ ಜನ ಯೌವನಸ್ಥರ ಸ್ವಾಮಿ ಉದ್ಯೋಗಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟೋ ಯೌವನಸ್ಥರ ಪಾಪಕ್ಕೆ ಬಿದ್ದು ಬಿಟ್ಟಾರೆ, ಸಾಲ ಬಾಧೆಗಳಿಗೆ ಬಿದ್ದಿದ್ದಾರೆ ಸ್ವಾಮಿ. ಎಷ್ಟೋ ಯೌವನಸ್ಥರ ಕರ್ತನೆ ಈ ಲೋಕ ಬೇಡ ಅಂತ ಸ್ವಾಮಿ ಕರ್ತನೆ ಒಂದು ಸ್ವಾಮಿ ವಿವಿಧ ರೀತಿಯ ಒಂದು ಡಿಸಿಷನ್ ತಗೊಳ್ಳಲು ರೆಡಿ ಆಗ್ತಾ ಇದ್ದಾರಪ್ಪ. ಎಷ್ಟೋ ಯೌವನಸ್ಥರ ಸ್ವಾಮಿ ಕಾಯಿಲೆಯಲ್ಲಿ ಬಿದ್ದು ಸ್ವಾಮಿ ನರಳಾಡ್ತಾ ಇದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಪ್ಪ ಕರ್ತನೆ, ಅವರೆಲ್ಲರನ್ನು ನೀನು ಮುಟ್ಟಿ ಸೌಖ್ಯ ಪಡಿಸ್ರಿ ಅಪ್ಪ. ಕರ್ತನೆ, ನಿನ್ನ ಗಾಯ ಕಟ್ಟುವ ದೇವರು ನೀನಾಗಿದೆಯಪ್ಪ. ನಿನ್ನ ಆತ್ಮನು ಸ್ವಾಮಿ ಇಳಿದು ಬರಲಿ ಅಪ್ಪ. ಇವತ್ತು ಅವರು ಯಾವ್ಯಾವ ಬಂಧನಗಳಲ್ಲಿದ್ದರೂ ಸ್ವಾಮಿ ಅವೆಲ್ಲ ಕಳಚಿ ಬಿಟ್ಟು ಸ್ವಾಮಿ ಮುಂದಿನ ದಿನಮಾನದಲ್ಲಿ ಸ್ವಾಮಿ ಅವರು ನಿನಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನಿನ್ನ ಕೃಪೆಯಿಂದ ಪಾಲಿಸರು. ಯೌವನಸ್ಥರ ಜೀವಿತ
ಜೀವಿತವನ್ನು ನೀನು ಕಟ್ರಿ ಅಪ್ಪ. ದೇವರೇ ಸ್ವಾಮಿ, ನಿನ್ನ ಬರೋಣದಲ್ಲಿ ಸ್ವಾಮಿ ಎಲ್ಲರೂ ಯುದ್ಧ ವೀರರಾಗಿ, ಸೈನಿಕರಾಗಿ, ಶುದ್ಧರಾಗಿ, ಸಿದ್ಧರಾಗಿ ನಿನ್ನ ಮುಂದೆ ನಿಲ್ಲುವಂತೆ ನೀನು ಸಹಾಯ ದಯಪಾಲಿಸ್ರಿ ಅಪ್ಪ. ಈ ವಾಕ್ಯವನ್ನು ಆಶೀರ್ವದಿಸಿ, ಈ ವಾಕ್ಯದಲ್ಲಿ ನೀನು ಮಾತ್ರ ಮಹಿಮೆ ಹೊಂದ್ರಿ ಅಪ್ಪ. ನಿನಗೆ ಘನ ಮಾನ ಮಹಿಮೆಗಳು ಸಲ್ಲಲಿ ಅಪ್ಪ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.